ಹೈಕಮಾಂಡ್ ಜೊತೆಗೆ ಇವತ್ತು ಸಿಎಂ ಸಿದ್ದರಾಮಯ್ಯ ಒಂದು ಮಹತ್ವದ ಸಭೆ ನಡೆಸ್ತಾರೆ. ಈ ಮೊದಲಿಗೆ ರಾಹುಲ್ ಗಾಂಧಿ, ಖರ್ಗೆ, ವೇಣುಗೋಪಾಲ್ ಚರ್ಚೆ ಮಾಡ್ತಾರೆ. ಕರ್ನಾಟಕದ ಬೆಳವಣಿಗೆಗಳ ಬಗ್ಗೆ 3 ನಾಯಕರು ಸಭೆ ಮಾಡ್ತಿದ್ದಾರೆ. ನವದೆಹಲಿಯ ಇಂದಿರಾ ಭವನದಲ್ಲಿ ನಡೆಯುತ್ತೆ ಈ ಸಭೆ. ಬಳಿಕ ಸಿಎಂ ಸಿದ್ದರಾಮಯ್ಯರನ್ನ ಕರೆಸಿಕೊಂಡು ಮೀಟಿಂಗ್ ಮಾಡ್ತಾರೆ. ಬೆಳಗ್ಗೆ 11 ಗಂಟೆಗೆ ಸಭೆಗೆ ಸಿಎಂ ಸಿದ್ದರಾಮಯ್ಯ ಅವರಿಗೆ ಮಾತ್ರ ಆಹ್ವಾನ ಇದೆ. ಇದು ಈ ಹಿಂದೆ ನಾನು ಅವಾಗಲೇ ಹೇಳ್ತಾ ಇದ್ನಲ್ವಾ, ಬಹುಮತ ಬಂದಂಥ ಸಂದರ್ಭದಲ್ಲಿ ಸಿಎಂ ಘೋಷಣೆಗಿಂತ ಮುಂಚಿತವಾಗಿ ಸೇಮ್ ಹಿಂಗೆ ಆಗಿತ್ತು ಸಿಚುವೇಶನ್ಸು. ಮೊದಲಿಗೆ ಸಿದ್ದರಾಮಯ್ಯನವ್ರನ್ನ ಮಾತ್ರ ಕರೆಸಿ ಮಾತಾಡೋದು, ಅದಾದಮೇಲೆ ಡಿ ಕೆ ಶಿವಕುಮಾರ್ ಅವರನ್ನು ಮಾತ್ರ ಕರೆಸಿ ಮಾತಾಡೋದು, ಆಮೇಲೆ ಸಿದ್ದರಾಮಯ್ಯನವ್ರ ಆಪ್ತರನ್ನು ಮಾತ್ರ ಕರೆಸಿ ಮಾತಾಡೋದು, ಡಿ ಕೆ ಶಿವಕುಮಾರ್ ಅವರ ಆಪ್ತರನ್ನು ಮಾತ್ರ ಕರೆಸಿ ಮಾತಾಡೋದು, ಆಮೇಲೆ ಡಿ ಕೆ ಶಿವಕುಮಾರ್ ಮತ್ತು ಸಿಎಂ ಇಬ್ಬರನ್ನು ಕೂರಿಸಿ ಮಾತಾಡೋದು, ಈ ಥರದ್ದೆಲ್ಲ ಆಗಿತ್ತು. ಆಗಿನ ಸಿಚುವೇಶನ್ ನಾನು ರಿಕಾಲ್ ಮಾಡ್ತಾ ಇದ್ದೀನಿ, ಅಂದರೆ ಆಗೇನಾಗಿತ್ತು ಅಂತ. ಸೇಮ್ ಸಿಚುವೇಶನ್ಸ್ ಇವತ್ತು ಕೂಡ ಕ್ರಿಯೇಟ್ ಆಗ್ತಾ ಇರೋ ಎಲ್ಲ ಸಾಧ್ಯತೆಗಳನ್ನು ನಾವು ನೋಡ್ತಾ ಇದ್ದೀವಿ. ಮೊದಲಿಗೆ ಹೈಕಮಾಂಡ್ನ ನಾಯಕರುಗಳೆಲ್ಲ ಒಟ್ಟಿಗೆ ಕೂತು ಮಾತಾಡ್ತಾರೆ. ಅದಾದಮೇಲೆ ಸಿದ್ದರಾಮಯ್ಯನವರನ್ನು 11 ಗಂಟೆ ಸುಮಾರಿಗೆ ಕರೆಸ್ಕೊಳ್ಳಲಾಗುತ್ತೆ. ಓನ್ಲಿ ಸಿದ್ದರಾಮಯ್ಯನವರು ಮಾತ್ರ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ. ಅಂದರೆ ಒಬ್ಬರನ್ನು ಮಾತ್ರ. ಮೇ ಬಿ ಅದಾದ ಮೇಲೆ ಡಿ ಕೆ ಶಿವಕುಮಾರ್ ಅವರನ್ನು ಕೂಡ 1-to-1 ಮಾತಾಡಬಹುದೇನೋ, ಅದಾದ ನಂತರ ಮತ್ತೆ ಇಬ್ಬರನ್ನು ಕೂರಿಸ್ಕೊಂಡು ಮಾತಾಡಬಹುದೇನೋ. ಹಿಂದಿನ ಸಿಚುವೇಶನ್ಸ್ ಥರಾನೇ ಈಗ ಮತ್ತೊಮ್ಮೆ ಆದರೆ ಹಂಗಾಗಬಹುದೇನೋ ಅಂತ. ಯಾಕಂದರೆ ಎಲ್ಲ ಕುತೂಹಲ ಇದೆ ಮತ್ತು ಗೌಪ್ಯತೆಯನ್ನು ಕಾಪಾಡ್ಕೊಳ್ತಾ ಇದ್ದಾರೆ. ನೋಡಿ, ನೀವು ಡಿ ಕೆ ಶಿವಕುಮಾರ್ ಅವರಿಗೆ ನೆನ್ನೆ ಪ್ರಶ್ನೆ ಮಾಡಿದಾಗ ಮಾಧ್ಯಮದವರು, ಸರಿ ಏನು ದೆಹಲಿಗೆ ಹೋಗ್ತಾ ಇದ್ದೀರಾ ಅಂತ, ಕರೆದಾಗ ಹೋಗ್ತೀನಿ ರೀ ಅಂತ ಹೇಳಿದ್ರು. ಅಂದರೆ ಕರೆದಿದ್ದಾರೋ ಕರೆದಿಲ್ವೋ ಎಲ್ಲ ಅಡುಗೋಡೆ ಮೇಲೆ ದೀಪ ಇಟ್ಟಂಗೆ. ಸರಿ, ಏನು ಸಿ ಎಂ ಬದಲಾವಣೆ ವಿಚಾರ, ಇಲ್ಲ ರೀ ರಾಜ್ಯಸಭೆ ಚುನಾವಣೆಯ ವಿಚಾರವೂ ಇರ್ಬೋದು. ಅಂದರೆ ನಿಮಗೆ ಯಾರೂ ಒಂದು ಸ್ಪಷ್ಟವಾಗಿ ಕ್ಲಿಯರ್ ಕಟ್ಟಾಗಿ ಹೇಳಲಿಕ್ಕೆ ರೆಡಿ ಇಲ್ಲ ಯಾವ ವಿಚಾರದ ಬಗ್ಗೆ ಚರ್ಚೆ ಆಗತ್ತೆ, ಯಾವ ವಿಚಾರದ ಬಗ್ಗೆ ಚರ್ಚೆಗೆ ಅಂತ ಹೋಗ್ತಾ ಇದ್ದಾರೆ ಅಂತ. ಈ ಮೇ ಬಿ ಹೈಕಮಾಂಡ್ ನಾಯಕರು ಕೂಡ ಹಿಂಗೇನೆ ಕರೆದಿರ್ಬೋದು, ಬನ್ನಿ ಮಾತಾಡೋಕ್ಕಿದೆ ಅಂತ ಅಷ್ಟೇ. ಯಾಕೆ ಮಾತಾಡಬೇಕು, ಏನು ಮಾತಾಡಬೇಕು, ಇದನ್ನು ಈ ಕಡೆಯಿಂದ ಇವರು ಕೇಳೋಕ್ಕಾಗಲ್ಲ, ಆ ಕಡೆಯಿಂದ ಅವರು ಹೇಳಿರಲ್ಲ. ಸೊ ಹಾಗಾಗಿ ಇವ್ರುಗಳಿಗೂ ಕೂಡ ಒಂದು ಕ್ಲಾರಿಟಿ ಇಲ್ವಾ ಅನ್ನೋದೊಂದು ಪ್ರಶ್ನೆ ಇದೆ.